ಎಲ್ಲಿದ್ದಾರೆ ನೆತನ್ಯಾಹು? ಇಸ್ರೇಲ್ ಪ್ರಧಾನಿ ನಾಪತ್ತೆಯಾಗಿದ್ದಾರೆ ಅನ್ನೋ ಸುದ್ದಿಗಳು ಈಗ ಹರಿದಾಡ್ತಾ ಇದೆ. ಜೊತೆಗೆ ಏನು ರಣರೋತ್ಸವ ನಡುವೆ ಅಂದ್ರೆ ಈ ಒಂದು ಬೆಂಜನಿ ನಾಪತ್ತೆ ಆಗಿರುವಂತಹ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋಗಳನ್ನು ಈಗ ನೀವು ಗಮನಿಸೇ ಇರ್ತೀರಾ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲಿದ್ದಾರೆ ನೆತನ್ಯಾಹು ಅನ್ನುವಂತಹ ಪ್ರಶ್ನೆ ಹಲವರಲ್ಲಿ ಮೂಡ್ತಾ ಇದೆ. ಇಸ್ರೇಲ್ ಪ್ರಧಾನಿ ನಾಪತ್ತೆಯಾಗಿದ್ದಾರೆ. ರಣೋತ್ಸಾಹದ ನಡುವೆ ಈಗ ಬೆಂಜಮಿನ್ ನಾಪತ್ತೆಯ ಸುದ್ದಿ ಕೇಳಿ ಬರ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಸ್. ಬೆಂಜಮಿನ್ ನೆತನ್ಯಾಹು ನಾಪತ್ತೆ ಆಗಿರೋದು ಅಸಲಿಗೆ ಕಹಾನಿ ಏನು? ಇದು ನಾಪತ್ತೆ ಆಗಿದ್ದಾರಾ ಇಲ್ವಾ? ಏನಿದು ಸುಳ್ಳು ವದಂತಿನ? 6 ಬೆರಳಿನ ರಹಸ್ಯ ನೆತನ್ಯಾಹು ಬಗ್ಗೆ ಹಲವು ಅನುಮಾನಗಳು ಮೂಡಿಸ್ತಾ ಇದೆ. ಈಗ ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ ಈಗ ಏಕಾಏಕಿ ಇಸ್ರೇಲ್ನ ಪ್ರಧಾನಿಯಾದಂತಹ ಬೆಂಜಮಿನ್ ನೆತನ್ಯಾಹು ನಾಪತ್ತೆಯಾಗಿದ್ದಾರೆ ಅನ್ನೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಹರಿದಾಡ್ತಾ ಇದೆ. ಇದು 6 ಬೆರಳಿನ ರಹಸ್ಯ. ನೆತನ್ಯಾಹು ಬಗ್ಗೆ ಹಲವು ಅನುಮಾನಗಳು ಕೂಡ ಈಗ ಮೂಡ್ತಾ ಇದೆ. ಎಲ್ಲಿದ್ದಾರೆ ಆಗಿದ್ರೆ ನೆತನ್ಯಾಹು ಅನ್ನೋ ಅನುಮಾನಗಳು ಕೂಡ ಮೂಡ್ತಾ ಇದೆ. ಈ ಯುದ್ಧದ ನಡುವೆಯೇ ಈ ರೀತಿ ಇಸ್ರೇಲ್ನ ಪ್ರಧಾನಿ ನಾಪತ್ತೆ ಆಗ್ತಾರೆ ಅಂದರೆ ಏನರ್ಥ? ರಣೋತ್ಸಾಹದ ನಡುವೆ ಈಗ ಬೆಂಜಮಿನ್ ನಾಪತ್ತೆ ಆಗಿದ್ದಾರೆ ಅನ್ನೋ ಸುದ್ದಿಗಳು ಈಗ ಹರಿದಾಡ್ತಾ ಇರೋದು. ಯುದ್ಧದ ಹೊತ್ತಲ್ಲಿ ಕಾಣೆಯಾದ್ರ ಹಾಗಿದ್ರೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು. 6 ಬೆರಳಿರುವಂತಹ ನೆತನ್ಯಾಹು ವಿಡಿಯೋಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದೆ ನೆತನ್ಯಾಹು ವಿಡಿಯೋಗಳು. ಬೆಂಜಮಿನ್ನ ಬದುಕಿರೋ ಬಗ್ಗೆ ಅನುಮಾನಿಸುವಂತೆ ಈಗ ಕೆಲವರು ಪೋಸ್ಟ್ ಅನ್ನು ಕೂಡ ಹಾಕಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದು ಅಸಲಿ ವಿಡಿಯೋನಾ ಅಥವಾ AI ವಿಡಿಯೋನಾ ಅಂತ ಚರ್ಚೆಗೆ ಗ್ರಾಸವಾಗ್ಬಿಟ್ಟಿದೆ ಈ ಒಂದು ವಿಡಿಯೋ. ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಇದು ಅಸಲಿ ವಿಡಿಯೋ ಮಾಡಾಕಿರೋದಾ ಅಥವಾ ಈ ರೀತಿ ಯುದ್ಧ ಮಾಡ್ತಾ ಇರೋ ಕಾರಣ ಏನಾದರೂ ಚೀಪ್ ಗಿಮಿಕ್ ಮಾಡಬೇಕು ಅಂತ ಹೇಳಿ ಈ ರೀತಿ AI ವಿಡಿಯೋನ ಹರಿಬಿಟ್ಟಿದ್ದಾರಾ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. 6 ಬೆರಳಿರುವಂತಹ ನೆತನ್ಯಾಹು ಈಗ ಈ ವಿಡಿಯೋಗಳು ಮಾತನಾಡಿರುವಂತಹ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಯುದ್ಧದ ಹೊತ್ತಿನಲ್ಲಿ ಕಾಣೆಯಾದ್ರ ಹಾಗಿದ್ರೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅನ್ನೋ ಅನುಮಾನಗಳು ಕೂಡ ಮೂಡಿ ಬರ್ತಾ ಇದೆ. ಹಾಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇರುವಂತಹ ಈ ವಿಡಿಯೋ ನೆತನ್ಯಾಹು ಅವರದ ವಿಡಿಯೋನಾ ಅಥವಾ ಏನು? ಈಗ ಈ ಬೆಂಜಮಿನ್ ಬದುಕಿರೋ ಬಗ್ಗೆ ಅನುಮಾನಿಸುವಂತೆ ಕೆಲವರು ಪೋಸ್ಟ್ಗಳನ್ನು ಹಾಕಿದ್ದಾರೆ. ಇದು ನೆತನ್ಯಾಹು ಅವರ ವಿಡಿಯೋನಾ ಅಥವಾ AI ವಿಡಿಯೋನಾ ಅಂತ ಚರ್ಚೆ ಆಗ್ತಾ ಇದೆ ಈಗ. ಇನ್ನು ಬೆಂಜಮಿನ್ ಬದುಕಿರುವಂತಹ ಇಸ್ರೇಲ್ ಪ್ರಧಾನಿ ಕಚೇರಿ ಸಂದೇಶವನ್ನು ರವಾನಿಸಿದ್ದಾರೆ. ಇನ್ನು ಬೆಂಜಮಿನ್ ನಾಪತ್ತೆ ಆಗಿರೋದು ಈ ಸುದ್ದಿ ಬೆನ್ನಲ್ಲೇ ಪ್ರಧಾನಿ ಕಚೇರಿಯಿಂದ ಸ್ಪಷ್ಟನೆ ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ. ಇಸ್ರೇಲ್ ಪ್ರಧಾನಿ ಕಚೇರಿಯಿಂದ ಸ್ಪಷ್ಟನೆ ನೀಡಿ ಪೋಸ್ಟ್ ಅನ್ನು ಕೂಡ ಹಾಕಲಾಗಿದೆ ಈ ಕುರಿತಂತೆ. ಬೆಂಜಮಿನ್ ಬದುಕಿದ್ದಾರೆ, ಇಸ್ರೇಲ್ ಪ್ರಧಾನಿ ಕಚೇರಿ ಸಂದೇಶವನ್ನ ಸಾರ್ತಾ ಇದ್ದಾರೆ ಅನ್ನೋ ಸುದ್ದಿ ಬೆನ್ನಲ್ಲೇ ಈಗ ಪ್ರಧಾನಿ ಕಚೇರಿಯಿಂದನೇ ಸ್ಪಷ್ಟ ಮಾಹಿತಿ ಸಿಕ್ಕಿದೆ. ಇಸ್ರೇಲ್ ಪ್ರಧಾನಿ ಕಚೇರಿಯಿಂದ ಈ ಸ್ಪಷ್ಟ ಮಾಹಿತಿಯನ್ನು ನೀಡಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಯುದ್ಧದ ನಡುವೆಯೇ ಈಗ ಈ ರೀತಿ ಪ್ರಧಾನಿ ನಾಪತ್ತೆ ಆಗಿದ್ದಾರೆ ಅನ್ನೋ ವಿಡಿಯೋಗಳು ಹರಿದು ಬರ್ತಾ ಇರೋದು. ಆದರೆ ಇಸ್ರೇಲ್ ಪ್ರಧಾನಿ ಕಚೇರಿ ಸಂದೇಶ ರವಾನಿಸ್ತಾ ಇದ್ದಂತೆ ಈಗ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಅಷ್ಟೇ. ಅಂದರೆ ಯಾವ ರೀತಿಯಾಗಿ ಇವರು 6 ಬೆರಳಿರುವಂತಹ ನಾಯಕ ಈಗ ಕಾಣೆಯಾಗಿದ್ದಾರೆ, ವಾರ್ ನಡೀತಾ ಇದೆ, ಆದರೆ ಈ ರೀತಿ ಕಾಣೆಯಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅಷ್ಟೇ. ಆದರೆ ನೆತನ್ಯಾಹು ಎಲ್ಲಿದ್ದಾರೆ, ಇಸ್ರೇಲ್ ಪ್ರಧಾನಿ ನಾಪತ್ತೆ ನಿಜಕ್ಕೂ ಆಗಿದ್ದಾರಾ, ಇದು ಇನ್ನೂ ಯಾವುದೂ ಕೂಡ ಮಾಹಿತಿಗಳು ಸಿಕ್ಕಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಪ್ರಧಾನ ಕಚೇರಿಯಿಂದ ಕೂಡ ಈಗ ಮಾಹಿತಿ ಬಂದಿದೆ. ನೆತನ್ಯಾಹು ಅವರು ಇದ್ದಾರೆ, ಎಲ್ಲೂ ಹೋಗಿಲ್ಲ ಅನ್ನೋ ಮಾಹಿತಿ ಈಗ ಕೊಟ್ಟಿದ್ದಾರೆ.